ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ರಾಗಿ ಸರಿ ಪೌಡರ್ನ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಕಾಳುಗಳನ್ನು ಉಪಯೋಗಿಸಿ ರಾಗಿ ಸರಿ ಯಾವ ರೀತಿ ಮಾಡೋದು 4 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ ಅಂತ ಹೇಳಿ ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ, ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಆ ವಿಡಿಯೋನ ತುಂಬ ಜನ ನೋಡಿ ಮನೇಲಿ ಟ್ರೈ ಮಾಡಿರೋರು ಇದ್ದೀರಾ. ಹಾಗೆ ಸ್ವಲ್ಪ ಜನ ಕಾಮೆಂಟ್ಸ್ ಹಾಕಿದ್ದು ಏನಂದರೆ ಇನ್ಸ್ಟೆಂಟಾಗಿ ರಾಗಿ ಸರಿ ಪೌಡರ್ ಮಾಡೋದನ್ನು ತಿಳಿಸ್ಕೊಡಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ಈ ಇನ್ಸ್ಟೆಂಟ್ ರಾಗಿ ಸರಿ ಪೌಡರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು. ಉದ್ದಿನ ಕಾಳಲ್ಲಿ ಡಸ್ಟ್ ಇರುತ್ತೆ, ಸೊ ಇದನ್ನು ತೊಳೆಯೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಕ್ಲೀನಾಗಿರುವಂಥ ಕಾಟನ್ ಬಟ್ಟೆನ ಉಪಯೋಗಿಸಿ ಚೆನ್ನಾಗಿ ಇದನ್ನು ಒರೆಸ್ಬಿಟ್ಟು ನಂತರ ನೀವು ಯೂಸ್ ಮಾಡ್ಬೋದು. ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು. ಇದರ ಕಲರ್ ಚೇಂಜ್ ಆಗಿ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ 10 ಬಾದಾಮಿ ಜೊತೆಗೆ 5 ಒಣ ಖರ್ಜೂರನ ಬೀಜ ತೆಗೆದು ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಈಗ ಲೋ ಫ್ಲೇಮ್ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಇದಕ್ಕೆ ಒಣ ಖರ್ಜೂರ ಹಾಕೋದ್ರಿಂದ ಸರಿ ಮಾಡಬೇಕಾದ್ರೆ ಉಪ್ಪು ಸಕ್ಕರೆ ಎಲ್ಲ ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಇದರಲ್ಲೇ ಸ್ವೀಟ್ ಇರುತ್ತೆ. ನೋಡಿ, ಈ ರೀತಿ ರೋಸ್ಟ್ ಮಾಡಿಬಿಟ್ಟು ಅದೇ ಪ್ಲೇಟ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಮುದ್ದೆಗೆ ಉಪಯೋಗಿಸಿರ್ತೀರಲ್ವ ರಾಗಿ ಹಿಟ್ಟು, ಅದೇ ಹಿಟ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಮನೇಲಿ ಮಾಡಿರುವಂಥ ರಾಗಿ ಹಿಟ್ಟು ಉಪಯೋಗಿಸಿ ಒಳ್ಳೆಯದು. ಇಲ್ಲ ಅಂದರೆ ಆರ್ಗ್ಯಾನಿಕ್ ಶಾಪಲ್ಲಿ ಸಿಗುವಂಥ ರಾಗಿ ಹಿಟ್ಟನ್ನು ತಂದು ಉಪಯೋಗಿಸ್ಬೋದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಚೆನ್ನಾಗಿ ರೋಸ್ಟ್ ಆದಮೇಲೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ರೋಸ್ಟ್ ಮಾಡಿಬಿಟ್ಟು ಅದೇ ಪ್ಲೇಟ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ಮನೇಲಿ ಮಾಡಿರುವಂಥ ಗೋಧಿ ಹಿಟ್ಟಾದರೆ ಒಳ್ಳೆಯದು. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮ್ನಲ್ಲೇ ಗೋಧಿ ಹಿಟ್ಟಿನ ಕಲರ್ ಚೇಂಜ್ ಆಗಿ ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಮನೆಯಲ್ಲೇ ಮಾಡಿರುವಂಥ ರಾಗಿ ಹಿಟ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಈ ರಾಗಿ ಸರಿ ಪೌಡರ್ನ ಮಾಡ್ಕೊಳ್ಳಿ, ಮಗುಗೆ ತುಂಬಾ ಒಳ್ಳೆಯದು. ಹಾಗೆ ನಾನು ಈ ಸರಿ ಪೌಡರ್ ಮಾಡೋದಕ್ಕೆ ಉದ್ದಿನ ಕಾಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಗುವಿನ ವೆಯ್ಟ್ ಗೇನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಮಗುವಿನ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಿಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಉದ್ದಿನ ಕಾಳಿಲ್ಲ ಅಂದರೆ ಉದ್ದಿನ ಬೇಳೆನೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಕಪ್ಪು ಉದ್ದಿನ ಕಾಳು ಬರುತ್ತಲ್ವ, ಅದನ್ನು ಬೇಕಿದ್ರೂ ಯೂಸ್ ಮಾಡ್ಬೋದು, ಇನ್ನೂ ಒಳ್ಳೆಯದು. ನೋಡಿ, ಈಗ ಗೋಧಿ ಹಿಟ್ಟಿನ ಕಲರು ಲೈಟಾಗಿ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಅದೇ ಪ್ಲೇಟ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ 2 ಟೇಬಲ್ ಸ್ಪೂನ್ ಓಟ್ಸ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಟ್ಸ್ ಇಲ್ಲಿ ಪೂರ್ತಿಯಾಗಿ ಆಪ್ಷನಲ್, ನಿಮಗೆ ಬೇಡ ಅನ್ನೋ ಹಾಗಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಇದೂ ಅಷ್ಟೇ ಲೋ ಫ್ಲೇಮ್ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಈ ಸರಿ ಪೌಡರ್ಗೆ ಅಕ್ಕಿನ ಬಳಸಿಲ್ಲ, ನೀವು ಬೇಕಿದ್ರೆ ಅಕ್ಕಿನೂ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ನೋಡಿ, ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೆಂಪು ಕಲ್ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ಕಲ್ಸಕ್ಕರೆ ಇಲ್ಲ ಅಂದರೆ ಬಿಳಿ ಕಲ್ಸಕ್ಕರೆನೂ ಹಾಕ್ಕೊಳ್ಬೋದು, ಯಾವುದೂ ಇಲ್ಲ ಅಂದರೆ ಹಾಗೆ ಬೇಕಿದ್ರೂ ಮಾಡ್ಬೋದು. ಹಾಗೆ 1 ಏಲಕ್ಕಿನೂ ಹಾಕ್ಕೊಳ್ಬೇಕು. ಇದೆಲ್ಲವನ್ನು ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಪೌಡರ್ ಮಾಡಿಬಿಟ್ಟು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಒಂದು 10 ದಿನದ ಮಟ್ಟಿಗೆ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಈ ಇನ್ಸ್ಟೆಂಟ್ ಸರಿ ಪೌಡರ್ನ ಉಪಯೋಗಿಸ್ಕೊಂಡು ಗಂಜಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಸರಿ ಪೌಡರ್ನ ಹಾಕಿಬಿಟ್ಟು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಇಲ್ಲದೆ ಇರೋ ಥರ ಮೊದಲು ಮಿಕ್ಸ್ ಮಾಡಿಬಿಟ್ಟು ನಂತರ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲೇ ಒಂದು 5 ರಿಂದ 10 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ. ಮೊದಲನೇ ಸಲ ಪಾಪುಗೆ ಸಾಲಿಡ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಪೌಡರ್ನ ನೀವು ಕೊಡ್ಬೋದು, ಆದರೆ ಕಡಿಮೆ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ. 1 ಸ್ಪೂನಿಂದ ಸ್ಟಾರ್ಟ್ ಮಾಡಿ, ಮಗುಗೆ ಅಡ್ಜಸ್ಟ್ ಆದಮೇಲೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು.
ಹಾಗೆ 1 ವರ್ಷ ಮಕ್ಕಳಿಗೆ ನೀವು ಮಾಡೋ ಹಾಗಿದ್ರೆ ನೀರಿನ ಬದಲಾಗಿ ಹಾಲನ್ನು ಉಪಯೋಗಿಸಿ ಈ ಗಂಜಿನ ಮಾಡಿಕೊಡಿ. ನೋಡಿ, ಇಷ್ಟು ಗಟ್ಟಿ ಇರಬೇಕಾದ್ರೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು. ಯಾಕಂದರೆ ತಣ್ಣಗಾದ್ಮೇಲೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೀವು ಮೊದಲನೇ ಸಲ ಪಾಪುಗೆ ಕೊಡ್ತಾ ಇದ್ದೀರಾ ಅಂದರೆ ಇದರ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಲಿಕ್ವಿಡ್ ಆಗಿ ಇರೋ ಥರ ನೋಡ್ಕೊಳ್ಳಿ. ಸೊ ಇವತ್ತಿನ ಇನ್ಸ್ಟೆಂಟ್ ಸರಿ ಪೌಡರ್ ಹಾಗೆಯೇ ಗಂಜಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.